ಮಾಡಿ ಅಲ್ಲಿ ಮಾತೃಭಾಷೆಯ ಮುಖಾಂತರ ವಿಜ್ಞಾನವನ್ನು ಪಡೆದು ನಾವು ಹೆಚ್ಚು ಅಭಿವೃದ್ಧಿ ಹೊಂದಬೇಕು, ಜ್ಞಾನವಂತರಾಗಬೇಕು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಲಕರಣೆಗಳನ್ನು ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬಂದರು. ಹಾಗೆ ಅಸ್ಸಾಮಲ್ಲೂ ಅಷ್ಟೇ ಅಸ್ಸಾಂ ವಿಜ್ಞಾನ ಕೇಂದ್ರ ಅಂತ ಒಂದು ಪ್ರಾರಂಭ ಮಾಡಿ ಅಸ್ಸಾಮಿ ಭಾಷೆಯಲ್ಲಿ ವಿಜ್ಞಾನವನ್ನು ಕಲಿಬೇಕು ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಹಾಗೆ ಮಾತೃಭಾಷೆಯ ಮುಖಾಂತರ ವಿಜ್ಞಾನವನ್ನು ಕಲಿಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೀತಾ ಸ್ವಾತಂತ್ರ್ಯ ಬಂದ ನಂತರ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಬೆಂಬಲ ರಾಜ್ಯ ಸರ್ಕಾರಗಳಿಂದ ಜನತೆಯಿಂದ ವಿಶೇಷವಾಗಿ ಬಂದಿದ್ದರಿಂದ ಅದೊಂದು ದೊಡ್ಡ ಚಳುವಳಿಯಾಗಿ ಈ ದೇಶದ ಹಲವು ರಾಜ್ಯಗಳಲ್ಲಿ ವಿಜ್ಞಾನ ಮತ್ತು ಜ್ಞಾನವನ್ನು ಮಾತೃಭಾಷೆಯಲ್ಲಿ ಕಲಿಬೇಕು ಅಂತಕ್ಕಂಥ ಒಂದು ಆಂದೋಲನ ಪ್ರಾರಂಭ ಆಯಿತು. ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮಾತೃಭಾಷೆಯ ಮುಖಾಂತರ ಶಿಕ್ಷಣವನ್ನು ಹೆಚ್ಚು ಮಾಡಿದ್ರೆ ಮಾತ್ರ ಅದು ಅರ್ಥಪೂರ್ಣವಾದ ಪ್ರಜಾಪ್ರಭುತ್ವ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಕರೆಯಿಂದ ಸೈನ್ಸ್ ಥ್ರೂ ಆರ್ಟ್ ಅಂದರೆ ವಿಜ್ಞಾನವನ್ನು ಕಲೆಯ ಮುಖಾಂತರ ಕಲಿಬೇಕು. ನಮ್ಮ ಭಾರತದಲ್ಲಿ ವಿಶೇಷವಾಗಿ ನಾಟಕಗಳು, ಹಾಡುಗಳು, ಲಾವಣಿಗಳು, ಕಿರುನಾಟಕಗಳು ಈ ರೀತಿಯಿಂದ ಹೇಗೆ ರಾಮಾಯಣ ಜನಸಾಮಾನ್ಯರ ಜ್ಞಾನ ಆಯಿತು, ಅನೇಕ ಜನಪದ ಕಾವ್ಯಗಳು ಜನರನ್ನು ತಲುಪಿದವು, ಆ ರೀತಿ ಕಲಾ ಮಾಧ್ಯಮದ ಮುಖಾಂತರ ಇಡೀ ಜನತೆಗೆ ವಿಜ್ಞಾನವನ್ನು ಮಾತೃಭಾಷೆಯಲ್ಲಿ ಕಲಿಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು 1980ರ ದಶಕದ ಮೊದಲಲ್ಲಿ ಈ ದೇಶದಲ್ಲಿ ಪ್ರಾರಂಭ ಆಯಿತು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 4 ತಂಡಗಳು ನಿರಂತರವಾಗಿ ಸುಮಾರು 2.5 ತಿಂಗಳ ಕಾಲ ಪ್ರಯಾಣ ಮಾಡಿ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಹಾಡುಗಳ ಮುಖಾಂತರ, ನಾಟಕಗಳ ಮುಖಾಂತರ, ಸಂವಾದದ ಮುಖಾಂತರ ಜನತೆಯಲ್ಲಿ ವಿಜ್ಞಾನದ ಮಹತ್ವವನ್ನು ತಿಳಿಸ್ತಾ ಬಂದರು. ಅದರ ಪರಿಣಾಮವಾಗಿ ಈ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ವಿಜ್ಞಾನವನ್ನು ಜನತೆಗೆ ತಿಳಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡಿ ಉದಯಿಸಿದ್ದೇ ಭಾರತ ಜ್ಞಾನ ವಿಜ್ಞಾನ ಸಮಿತಿ BGVS ಪ್ರಾರಂಭ ಆದಮೇಲೆ ಒಂದು ಪ್ರಯತ್ನ ಆದಮೇಲೆ ಇಡೀ ರಾಷ್ಟ್ರದಲ್ಲಿ ಅಂತ ಒಂದು ಪ್ರಯತ್ನ ಆದಂಥ ಸಂದರ್ಭದಲ್ಲಿ ಅಲ್ಲಿ ಭಾಗವಹಿಸಿದಂಥ ಕಾರ್ಯಕರ್ತರನ್ನು, ವಿಜ್ಞಾನಿಗಳನ್ನು, ಸಾಮಾಜಿಕ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಇಂತಹ ಒಂದು ಪ್ರಯತ್ನವನ್ನು ನಿರಂತರವಾಗಿ ಜನತೆಯಲ್ಲಿ ಮಾಡಬೇಕು, ಅವಾಗಲೇ ನಿಜವಾದ ಸಾಮಾಜಿಕವಾದ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಭಾವನೆ ಬಂದು ಪ್ರತಿಯೊಂದು ರಾಜ್ಯದಲ್ಲೂ ಆಯಾ ರಾಜ್ಯದ ಭಾರತ ಜ್ಞಾನ ವಿಜ್ಞಾನ ಸಮಿತಿಗಳು ರಚನೆ ಆಯಿತು. ಒಂದು ಕಾಲಕ್ಕೆ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ ಯಾವುದೋ ಒಂದು ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಕಟ್ಟಲ್ಲಿತ್ತು. ಆದರೆ ಅದು ನಿರಂತರವಾಗಿ ಜನತೆಗೆ ತಲುಪಿದ್ದು ಕೇಳೋದ್ರ ಮುಖಾಂತರ. ಹಾಗೆ ನಿಜವಾಗ್ಲೂ ಇವತ್ತು ಅಕ್ಷರ ಜ್ಞಾನ ಬಂದಾಗ ಮಾತ್ರ ನಿಜವಾಗ್ಲೂ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಸಾಮಾಜಿಕವಾಗಿ ಒಂದು ಬದಲಾವಣೆ ತರಲಿಕ್ಕೆ ಭಾರತವನ್ನು ಅಂದರೆ ಈ ದೇಶದಲ್ಲಿ ಸಾಕ್ಷರರ ಸಂಖ್ಯೆ ಕೇವಲ 30-35%, ಕೆಲವು ರಾಜ್ಯಗಳಲ್ಲಿ ಕೇವಲ 10-15%, ಕೇವಲ 1-2 ರಾಜ್ಯಗಳಲ್ಲಿ ಮಾತ್ರ ಸುಮಾರು 70-80% ಇತ್ತು. ಅವಾಗ ಸರ್ಕಾರದ ಬೆಂಬಲವನ್ನು ಪಡೆದು ಈ ರಾಷ್ಟ್ರದಲ್ಲಿ ನಡೆದಂಥ ಅತ್ಯಂತ ಬೃಹತ್ ಪ್ರಯತ್ನ ಅಂದರೆ ಅದು ಸಂಪೂರ್ಣ ಸಾಕ್ಷರತಾ ಆಂದೋಲನ. ಅನೇಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಕರ್ನಾಟಕದಲ್ಲೂ ಸಹ ಸಂಪೂರ್ಣ ಸಾಕ್ಷರತಾ ಆಂದೋಲನ ಪ್ರಾರಂಭ ಆಗಿ ಈ ಅಂತಕ್ಕಂಥ ಅಕ್ಷರಗಳು ಒಂದು ಏನು ಶಬ್ದ ಬರುತ್ತೆ ನಮ್ಮ ಬಾಯಿಯಿಂದ, ಅದಕ್ಕೆ ಒಂದು ರೂಪ, ಅದು ವಿಜ್ಞಾನದ ಮೊದಲ ಹಂತ. ಹಾಗೆ ಇಡೀ ಜಗತ್ತಿನ ಜ್ಞಾನವನ್ನು ಅಕ್ಷರಗಳ ಮುಖಾಂತರ ಕಲಿತಾಗ ನಾವು ವಿಶ್ವ ಮಾನವರಾಗಲಿಕ್ಕೆ ಮತ್ತು ಈ ಇಡೀ ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿ ನಮ್ಮದೇ ಆದ ಸ್ಥಾನ, ಮಾನ, ಗೌರವವನ್ನು, ಮಾನ್ಯತೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಪ್ರಾರಂಭ ಆಗಿದ್ದು ಸಂಪೂರ್ಣ ಸಾಕ್ಷರತಾ ಆಂದೋಲನ. ಸಂಪೂರ್ಣ ಸಾಕ್ಷರತಾ ಆಂದೋಲನದಲ್ಲಿ ತಮಗೆ ಬಹುಶಃ ಅನೇಕರಿಗೆ ನೆನಪಲ್ಲಿರ್ಬೋದು, ಈ ಜಿಲ್ಲೆಯಲ್ಲೂ ಅಷ್ಟೇ ಅತ್ಯಂತ ಅರ್ಥಪೂರ್ಣವಾಗಿ ಸುಮಾರು 5-6 ತಿಂಗಳ ಕಾಲ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಪ್ರತಿಯೊಬ್ಬರೂ ಅಕ್ಷರವನ್ನು ಕಲಿಬೇಕು. ವಯಸ್ಕರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಬಾಲ ಕಾರ್ಮಿಕರಾಗಿರ್ಬೋದು, ಶಾಲೆಗೆ ಹೋಗ್ತಕ್ಕಂಥದ್ದು, ಶಾಲೆಯಲ್ಲಿ ಅಕ್ಷರಗಳನ್ನು ಕಲಿತಕ್ಕಂಥದ್ದು, ಮಹಿಳೆಯರು ಸಂಜೆ ಹೊತ್ತು ಬಂದು ಅಕ್ಷರಗಳನ್ನು ಕಲಿತಕ್ಕಂಥದ್ದು, ರೈತರು ಮತ್ತು ಕೂಲಿ ಕಾರ್ಮಿಕರು ಸಹ ಸಂಜೆ ಬಂದು ಅಕ್ಷರವನ್ನು ಕಲಿಬೇಕು ಅಂತಕ್ಕಂಥ ಒಂದು ಹೊಸ ಜನಾಂದೋಲನ ಪ್ರಾರಂಭ ಆಯ್ತಲ್ಲ, ಅದು ಇಡೀ ಭಾರತಕ್ಕೆ
ತಿರುವು ಕೊಟ್ಟಂತ ಪ್ರಮುಖವಾದ ಹೆಜ್ಜೆ. ಆ ಹೆಜ್ಜೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದ್ದು ಭಾರತ ಜ್ಞಾನ ವಿಜ್ಞಾನ ಸಮಿತಿ. ತಾವೇ